ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ ನೋಡೋಣ. ಎಸ್, ಉಡುಪಿಯಲ್ಲಿ ಇದ್ದಂತಹ ಮೀನುಗಾರರು ನಾಪತ್ತೆಯಾಗಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸುಳಿವು ಸಿಕ್ಕಿದೆ ಅನ್ನುವಂತಹ ಸುದ್ದಿಗಳು ಓಡಾಡ್ತಾನೆ ಇತ್ತು. ಆದರೆ ಇನ್ನೂ ಕೂಡ ಅವರ ಮಾಹಿತಿ ಸಿಕ್ಕಿಲ್ಲ ಅಂತ MB ಪಾಟೀಲ್ ಈಗಷ್ಟೇ ಈ ಬಗ್ಗೆ ಮಾತನಾಡಿದ್ದಾರೆ. ಉಡುಪಿಯ ಮಲ್ಪೆಯಿಂದ 6 ಜನರು ಮೀನುಗಾರರು ನಾಪತ್ತೆಯಾಗಿದ್ರು. ಇಲ್ಲಿವರೆಗೂ ಕೂಡ ಅವರ ಸುಳಿವು ಸಿಕ್ಕಿಲ್ಲ. ಮೀನುಗಾರರ ಸುಳಿವು ಸಿಕ್ಕಿದೆ ಅನ್ನೋದೆಲ್ಲ ಸುಳ್ಳು ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಸಹಕಾರವನ್ನ ಕೋರಿ ಮಹಾರಾಷ್ಟ್ರ ಗೋವಾ ಸರ್ಕಾರಕ್ಕೆ ಈಗಾಗಲೇ ಪತ್ರವನ್ನ ಬರೆಯೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದೇವೆ, ಪತ್ರವನ್ನ ಬರೀತೇವೆ. ಈತ ಕೇರಳದ ಕೊಚ್ಚಿನಲ್ಲೂ ಕೂಡ ಹುಡುಕಾಟಗಳು ನಡೀತಾ ಇದೆ ಅಂತ ಗೃಹ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಮೀನುಗಾರರದು ಪರಿಸ್ಥಿತಿ ಹುಡುಕಾಟ ಮುಂದುವರೆದಿದೆ. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ಇದು ಮಾಡಿದ್ದೀವಿ. ಈಗ ಚೀಫ್ ಸೆಕ್ರೆಟರಿ ಅವರು ಮುಂಬೈ ಗೌರ್ಮೆಂಟ್ಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರು ಪತ್ರ ಬರೀತಾರೆ. ಆಮೇಲೆ ಚೀಫ್ ಸೆಕ್ರೆಟರಿ ಟು ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ. ನಾನು ಕೂಡ ಗೃಹ ಸಚಿವನಾಗಿ ನಾನು ಕೂಡ ಒಂದು ಪತ್ರ ಬರೀತಾ ಇದ್ದೇನೆ. ಈಗ ಅದು ಮುಂಬೈ ಇವರಿಗೆ ಒಂದು ಸಹಕಾರವನ್ನು ಕೊಡಲಿಕ್ಕೆ, ಮುಂಬೈ ಗೋವಾ ಆಮೇಲೆ ಇನ್ನಿತರ ಇವ್ರ ಜೊತೆ ಸಹಕಾರ ಕೊಡಲಿಕ್ಕೆ ಎಲ್ಲಾದರೂ ನಮ್ಮ ಹುಡುಕಾಡಲಿಕ್ಕೆ ಈಗ ಸಾಕಷ್ಟು ಪ್ರಯತ್ನ ಆಗಿದ್ದಾವೆ. ಯಾವುದೇ ಸುಳಿವು ಸಿಕ್ಕಿಲ್ಲ. ಮೊನ್ನೆ ಭಾಳ ತಪ್ಪು ಒಂದು ವರದಿಯಾಗಿತ್ತು. ಯಾವುದೇ ಸುಳಿವು ಇನ್ನೂ ತನಕ ಸಿಕ್ಕಿಲ್ಲ. ಹುಡುಕಾಟ ಮಾತ್ರ ಭಾಳ ಅತ್ಯಂತ ಬದ್ಧತೆಯಿಂದ ಭಾಳ ವ್ಯಾಪಕವಾಗಿ ಹುಡುಕಾಟ ನಡೆದಿದೆ. ಈಗ ಆ ಒಂದು ವಿಚಾರದಲ್ಲಿ ಅವರೇ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೋರಲಿಕ್ಕೆ, ಯಾಕಂದ್ರೆ ಮೀನುಗಾರರ ಒಂದು ಬೇಡಿಕೆ, ಜನರ ಒಂದು ಜನಪದ ಬೇಡಿಕೆ ಮತ್ತು ಮಾನವೀಯತೆ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಪ್ರಯತ್ನಗಳಾಗಬೇಕು ಅಂತ ಅನ್ನೋದು ಸ್ವಾಭಾವಿಕ. ಆ ಒಂದು ದೃಷ್ಟಿಯಲ್ಲಿ ಆ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಕಳಿಸ್ತಾ ಇದ್ದೀವಿ. ಮತ್ತು ನಾನು ಅಲ್ಲಿ ಹೋದಾಗ ಅವರು ಅಲ್ಲಿ ತೊಂದರೆ ಕೊಡ್ತಾರೆ, ವಿಶೇಷವಾಗಿ ಮುಂಬೈ ಮೀನುಗಾರರು ಒಂದು ದಂಡ ಹಾಕ್ತಾರೆ, ನಮ್ಮನ್ನ ಇದು ಮಾಡಿ ಅಂತ ಹೇಳಿ ಅವ್ರು ಏರಿಯಾದಾಗ ಹೋದಾಗ ಅಂತ ಹೇಳಿದ್ರು. ಅದಕ್ಕೆ ಗೃಹ ಸಚಿವರ ಒಂದು ಮೀಟಿಂಗ್ ಅನ್ನು ಕೂಡ ಇವತ್ತೊಂದು ದಿವಸ ಶೆಡ್ಯೂಲ್ ಮಾಡಲಿಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ಇವತ್ತೊಂದು ದಿವಸ ಮಾಡ್ತಾ ಇದ್ದೀವಿ. ಎಸ್, ಉಡುಪಿಯಲ್ಲಿ ಈಗಾಗಲೇ ಮೀನುಗಾರರು ನಾಪತ್ತೆಯಾಗಿದ್ರು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ MB ಪಾಟೀಲ್ ಈಗಷ್ಟೇ ಹೇಳಿದ್ರು, ಮಹಾರಾಷ್ಟ್ರ ಹಾಗೆ ಗೋವಾ ಸರ್ಕಾರದ ಸಹಕಾರವನ್ನ ಕೋರಿ ಪತ್ರವನ್ನ ಬರೀತಾ ಇದ್ದೇನೆ, ಸೂಕ್ತವೇ ಅವರ ಮಾಹಿತಿ ಸಿಗಲಿ ಅನ್ನೋದು ನನ್ನ ಆಶಯ ಕೂಡ ಅಂತ ಹೇಳಿದ್ರು. ಹಾಗೆ ಮಹಾರಾಷ್ಟ್ರದಲ್ಲಿ ಒಂದು ಬೋಟ್ ಪತ್ತೆಯಾಗಿದೆ, ಇಲ್ಲಿ ನಾಪತ್ತೆಯಾದಂತಹ ಬೋಟ್ ಅದೇ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇತ್ತು. ಆದರೆ ಊಹಾಪೋಹವಿಲ್ಲದಂತಹ ಸುದ್ದಿ ಅದು, ಅದರಲ್ಲಿ ಯಾವುದೇ ಸತ್ಯವಿಲ್ಲ ಅನ್ನುವಂತಹ ಅಂಶವನ್ನ MB ಪಾಟೀಲ್ ಈಗಷ್ಟೇ ಹೇಳಿದ್ರು. ಹಾಗೆ ಮಹಾರಾಷ್ಟ್ರ ಗೋವಾ ಸರ್ಕಾರದ ಸಹಕಾರವನ್ನ ಈಗಾಗಲೇ ಕೋರಿ ಪತ್ರವನ್ನ ಬರೆದಿದ್ದೇನೆ. ಹಾಗೆ ಕೇರಳ ಕೊಚ್ಚಿನಲ್ಲಿ ಈಗಾಗಲೇ ಹುಡುಕಾಟಗಳು ಕೂಡ ತೀವ್ರಗತಿಯಲ್ಲಿ ನಡೀತಾ ಇದೆ. ಮೀನುಗಾರರ ಪತ್ತೆಗಾಗಿ ಒಂದು ಕಡೆ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಉಡುಪಿ ಜಿಲ್ಲೆಯ ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದಂತಹ ಮೀನುಗಾರರು ನಾಪತ್ತೆಯಾಗಿರುವುದಕ್ಕೆ ಬರೋಬ್ಬರಿ 29 ದಿನಗಳೇ ಕಳೀತಾ ಬಂದಿದೆ. ಇಷ್ಟಾದರೂ ಕೂಡ ಮೀನುಗಾರರು ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಮಾತ್ರ ಸಿಕ್ಕಿಲ್ಲ. ಇತ್ತ ಕಣ್ಮರೆಯಾದಂತಹ ನಮ್ಮವರನ್ನ ಕಾಪಾಡಪ್ಪ ಅಂತ ಮೀನುಗಾರರು ಸಮಾಜದ ಆರಾಧ್ಯ ದೈವರಾಗಿರ್ತಕ್ಕಂಥ ಮಾಲ್ತಿ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಾಲ್ತಿ ದ್ವೀಪದಲ್ಲಿರುವಂತಹ ಪ್ರಾಕೃತಿಕವಾದಂತಹ ದೇವಿಯ ಗುಡಿಯ ಬಳಿ ತಮ್ಮ ಪದ್ಧತಿಯಂತೆ ಪೂಜೆಗಳನ್ನ ನೆರವೇರಿಸ್ತಾ ಇದ್ದಾರೆ. ಕಾಣಿಯಾದಂತಹ ಮೀನುಗಾರರ ಸಹಿತ ಬೋಟ್ ಪತ್ತೆಯಾಗುವಂತೆ ದೇವಿಗೆ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ದೀಪಕ್ ಇದ್ದಾರೆ. ದೀಪಕ್, ಮಹಾರಾಷ್ಟ್ರದಲ್ಲಿ ಒಂದು ಬೋಟ್ ಪತ್ತೆಯಾಗಿತ್ತು, ಅದು ಉಡುಪಿನಲ್ಲಿ ನಾಪತ್ತೆಯಾದಂತಹ ಬೋಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದಕ್ಕೆ ರೆಕ್ಕೆ ಪುಕ್ಕಗಳಿಲ್ಲ ಅನ್ನುವಂತಹ ಅಂಶ ಬಯಲಾಗ್ತಾ ಇದ್ದಂತೆ ಈಗ ಒಂದು ಕಡೆ ಪೂಜೆಗಳು ಕೂಡ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಿದೆ ಈಗ? ಶಕುಂತಲಾ, ಈ ಸುವರ್ಣ ತ್ರಿಭುಜ ಬೋಟ್ ನಾಪತ್ತೆಯಾಗಿ ನಾಳೆಗೆ 1 ತಿಂಗಳು ಸಂಪೂರ್ಣ ಆಗ್ತದೆ. ಆದ್ರೆ ಪೊಲೀಸರ ತನಿಖೆ ಆಗಿರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲಿರುವಂತಹ ಮಾತುಕತೆ ಆಗ್ಬೋದು, ಯಾವುದು ಫಲಪ್ರದವನ್ನ ಕೊಡ್ತಾ ಇಲ್ಲ. ಕೆಲ ದಿವಸಗಳ ಹಿಂದೆ 2 ಟಬ್ಗಳು ಪತ್ತೆಯಾಗಿತ್ತು. ಅದರಲ್ಲಿ SK ಅಂತ ಹೇಳಿ ಹೆಸರು ಬರೆದಿತ್ತು. ಅದನ್ನ ಸುವರ್ಣ ತ್ರಿಭುಜ ಬೋಟ್ನ ಬಿಡಿಭಾಗಗಳು ಅಂತ ಹೇಳಿ ಹೇಳಲಾಗಿತ್ತು. ಆದ್ರೆ ಅದಕ್ಕೆ ಪೂರಕವಾದಂತಹ ಯಾವುದೇ ಅಂಶಗಳು ಪೊಲೀಸರಿಗೆ ಸಿಗ್ತಾ ಇಲ್ಲ. ಇದರ ಜೊತೆಗೆ ನಾಪತ್ತೆಯಾದ 1 ವಾರದಿಂದಲೂ ಕೂಡ ದೇವರ ಮೊರೆಯನ್ನ ಹೋಗ್ತಾ ಇದ್ದಾರೆ ಮೊಗವೀರ ಮುಖಂಡರು. ಅದರ ಒಂದು ಭಾಗವಾಗಿ ಈ ಒಂದು ಪೂಜೆ ನಡೆದಿರುವಂತದ್ದು. ಮಾಲ್ತಿ ದೇವಿಯನ್ನ ಬಹಳ ಆರಾಧನೆ ಮಾಡುವಂತದ್ದು ಮೊಗವೀರ ಮುಖಂಡರುಗಳು ಮತ್ತು ಇಲ್ಲಿನ ಮೀನುಗಾರ ಸಮುದಾಯದವರು. ಹಾಗಾಗಿ ಮಾಲ್ತಿ ದೇವಿಯ ಮುಂದೆ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಯಾರು ಕಳೆದು ಹೋಗಿದ್ದಾರೆ ಎಲ್ಲರನ್ನ ವಾಪಸ್ ತೆಗೆದುಕೊಂಡು ಬರುವಂತೆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿರುವಂತದ್ದು. ಶಕುಂತಲಾ, ಓಕೆ, ಅಲ್ಲಿ ದೈವಾರಾಧನೆ ತುಂಬಾ ಮುಖ್ಯ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಆ ಮೂಲಕ ಆದ್ರೂ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಏನಾದ್ರು ಗೊತ್ತಾಗ್ತಾ ಇದೆಯಾ? ಯಾಕಂದ್ರೆ ಅಲ್ಲಿನ ದೈವಗಳು ನುಡಿಯೋದೆಲ್ಲ ಸತ್ಯ ಅಂತ ನಂಬ್ತಾರೆ ಅಲ್ಲಿ ಅವರು.
ಖಂಡಿತ ಮೀನುಗಾರ ಸಮುದಾಯ ಕಳೆದ ಹಲವಾರು ವರ್ಷಗಳಿಂದ ಈ ಆರಾಧನೆಯನ್ನು ಮಾಡ್ಕೊಂಡು ಬರ್ತಿರುವಂತದ್ದು. ಪ್ರಮುಖವಾಗಿ ಬೊಬ್ಬರಿಯ ದೇವಸ್ಥಾನದ ಅಲ್ಲಿ ಕೂಡ ಒಂದು ದರ್ಶನ ಸೇವೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬೊಬ್ಬರಿಯ ದೈವ ದರ್ಶನ ಪಾತ್ರಿ ಹೇಳಿರುವ ಪ್ರಕಾರ ಉತ್ತರ ಭಾಗದಲ್ಲಿ ಅವರು ಕಣ್ಮರೆಯಾಗಿದ್ದಾರೆ. ಕೆಲವೇ ದಿವಸಗಳಲ್ಲಿ ಅವರನ್ನು ಹುಡುಕಿ ಕೊಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ಅದರ ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ದೊಡ್ಡ ಪ್ರಯತ್ನ ಆಗ್ಬೇಕು ಅನ್ನೋ ಮಾತನ್ನ ತಿಳಿಸಿದ್ರು. ಇವತ್ತಿನ ಪೂಜೆಯಲ್ಲಿ ಯಾವುದೇ ದರ್ಶನ ಸೇವೆಗಳು ಆ ತರದ ಯಾವುದೇ ಪೂಜೆಗಳು ಇರೋದಿಲ್ಲ. ಆದ್ರೆ ಒಂದು ನಂಬಿಕೆ, ಒಳ್ಳೆಯ ಪ್ರಸಾದ ಬಂದಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಮೊಗವೀರ ಮುಖಂಡರು ಹೇಳಿರುವಂತದ್ದು. ಹಾಗಾಗಿ ಇನ್ನು ಕೆಲವೇ ದಿವಸಗಳಲ್ಲಿ ವಾಪಸ್ ಬರಬಹುದು, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಆಗ್ಬಹುದು ಅನ್ನೋ ಒಂದು ಪೂಜೆಯ ಸಂದರ್ಭದಲ್ಲಿ ಪ್ರಸಾದ ಸಿಕ್ಕಿರುವಂತದ್ದು. ಅದೇ ಒಂದು ಆಶಾಭಾವನೆಯನ್ನ ಇಲ್ಲಿನ ಮೊಗವೀರರು ಇಟ್ಕೊಂಡಿರುವಂತದ್ದು ಶಕುಂತಲಾ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಆಗಬೇಕು, ಅದರ ಜೊತೆಗೆ ಅದಕ್ಕೆ ಬೆನ್ನಿನ ಸಹಾಯವಾಗಿ ನಾನು ಇರ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನ ಇಲ್ಲಿನ ಮೊಗವೀರರು ಹೇಳಿರುವಂತದ್ದು ಶಕುಂತಲಾ. ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.